ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಜಿಗ್ಜಾಗ್ ಸ್ಟಿಚ್ಚನ್ನು ಎರಡು ಥ್ರೆಡ್ಡಲ್ಲಿ ಒಂದರಲ್ಲ ಒಂದು ಜರಿ ಥ್ರೆಡ್ಡಲ್ಲಿ ಹೇಗೆ ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಅಂತ ಎರಡೂ ಥ್ರೆಡ್ಡಲ್ಲಿ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ನಿಮ್ಗೆ ಎರಡು ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಇನ್ನೊಂದು ಕ್ಲಾಸನ್ನು ಕಾಯೋ ಹಾಗೆ ಇಲ್ಲ, ಒಂದೇ ಕ್ಲಾಸಲ್ಲಿ ನಾವು ಇದನ್ನು ಕಲ್ತ್ಕೋಬೋದು. ನಾನು ಈಗ ಬರ್ಕೋತಾ ಇದ್ದೀನಿ ಏನಕ್ಕೆ ಅಂತಂದರೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿ ಅಂತೇಳಿ. ನೋಡಿ, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು, 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 ಈ ರೀತಿ ಪಾಯಿಂಟನ್ನು ಹಾಕೋಬೇಕು. ನೋಡಿ, ಇಲ್ಲೊಂದು, 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 ಪುನಃ ಇಲ್ಲೊಂದು, ಅಲ್ಲೊಂದು. ನೋಡಿ, ಈ ರೀತಿ ಪಾಯಿಂಟನ್ನು ಹಾಕ್ಕೊಂಡಾಗ ನಿಮ್ಗೆ ಈಸಿಯಾಗಿ ಹೋಗ್ಬಿಡುತ್ತೆ. ಹಾಗಿದ್ರೆ ಈಗ ಶುರು ಮಾಡೋಣ ಅಲ್ಲ, ಬನ್ನಿ. ಈಗ ನೋಡ್ತಿದ್ದೀರಾ, ಕ್ಲಾಸ್ ನಂಬರ್ 7ನಲ್ಲಿ ನಾನು ತೋರಿಸ್ಕೊಡ್ತಾ ಇರುವಂಥದ್ದು ಜಿಗ್ಜಾಗ್ ಜರಿ ಸ್ಟಿಚ್ಚು ಜೊತೆಗೆ ಜಿಗ್ಜಾಗ್ ಸಿಲ್ಕ್ ಥ್ರೆಡ್ ಸ್ಟಿಚ್ಚು ಎರಡೂ ಒಂದೇ ನೋಡ್ಕೋಬೋದು. ಈ ರೀತಿ ಡಿಸೈನ್ಸ್ಗಳು ಮಾಡುವಾಗ ಇದು ಖಂಡಿತವಾಗ್ಲೂ ನೀವು ಪ್ರೊಫೆಷನಲ್ಲಾಗಿ ಮಾಡುವಾಗ ಖಂಡಿತವಾಗ್ಲೂ ಬರುತ್ತೆ. ಅದಕ್ಕೋಸ್ಕರ ಇವೆಲ್ಲ ಪ್ರಾಕ್ಟೀಸನ್ನು ನಿಮಗೆ ಮಾಡಿಸುವಂಥದ್ದು. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡಿ. ನೋಡಿ, ಎಲ್ಲಿಗೆ ನಾನು ಪಾಯಿಂಟನ್ನು ಹಾಕಿದ್ದೀನೋ ಅಲ್ಲಿಗೆ ನೀವು ಲಾಂಗ್ ಚೈನ್ ಸ್ಟಿಚ್ ಹಾಕಿ ಒಂದು ಪುಟಾಣಿ ಸ್ಟಿಚ್ಚನ್ನು ಹಾಕೋಬೇಕು. ಇಲ್ಲಿಂದನೂ ಅಷ್ಟೇ, ಇಲ್ಲಿ ಒಂದು ಲಾಂಗ್ ಚೈನ್ ಸ್ಟಿಚ್ಚನ್ನು ಹಾಕೊಂಡಿದ್ದಾದ ನಂತರ ಅಲ್ಲಿ ಒಂದು ಚಿಕ್ಕ ಸ್ಟಿಚ್ ಹಾಕಿ ಪುನಃ ನಾವು ಎಲ್ಲಿ ಪಾಯಿಂಟ್ ಔಟ್ ಮಾಡಿದ್ದೀವಲ್ಲ ಆ ಪಾಯಿಂಟ್ಗೆ ಒಂದು ಲಾಂಗ್ ಚೈನ್ ಸ್ಟಿಚ್ಚನ್ನು ಹಾಕೋಬೇಕು. ಹಾಕೊಂಡಿದ್ದಾದ ನಂತರ ಮೇಲ್ಗಡೆನೂ ಅಷ್ಟೇ ಪಾಯಿಂಟನ್ನು ಹಾಕಿದ್ದೀವಲ್ಲ ಅಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ನೋಡಿ, ನಾನು ಡಬಲ್ ಚೈನ್ ಸ್ಟಿಚ್ಚನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಡಬಲ್ ಜಿಗ್ಜಾಗ್ ಚೈನ್ ಸ್ಟಿಚ್ ಅಂತ ಹೇಳ್ತೀವಿ, ಇದಕ್ಕೆ ಜಿಗ್ಜಾಗ್ ಸ್ಟಿಚ್ ಅಂತ ಹೇಳೋದು. ನೋಡಿ, ಈಗ ಇದು ಮುಗೀತಲ್ವ, ಈಗ ಇಲ್ಲಿ ಲಾಕ್ ಮಾಡ್ಕೋಬೇಕಲ್ಲ, ಇಲ್ಲಿಂದ ಲಾಕನ್ನು ತೆಗೆದು ನೋಡಿ, ಇಲ್ಲಿಂದ ಇಲ್ಲಿ ಹೋಲ್ ಇದೆಯಲ್ಲ, ಆ ಹೋಲ್ ಒಳಗಡೆ ನೀಡಲ್ಲಿ ಹಾಕಿದ್ರೆ ನೋಡಿ ಲಾಕ್ ಆಗೋಯ್ತು. ಯಾವುದೇ ಕಾರಣಕ್ಕೂ ಕಾಣಿಸ್ತಿದೆಯಾ, ಯಾವುದೇ ಕಾರಣಕ್ಕೂ ಅದು ಕಟ್ಟಾಗಲ್ಲ ಈ ರೀತಿ ಲಾಕ್ ಮಾಡೋದ್ರಿಂದ. ಈಗ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕೋದು ಅಂತೇಳಿ. ಆ್ಯಸ್ ಇಟ್ ಈಸ್ ನಾವು ಇದಕ್ಕೆ ಎರಡೆಳೆ ದಾರನ ತಗೋಬೇಕು. ಎರಡೆಳೆ ದಾರನ ತಗೊಳ್ಳೋದ್ರಿಂದ ಜಿಗ್ಜಾಗ್ ಸ್ಟಿಚ್ಚು ನೀಟಾಗಿ ಬರುತ್ತೆ. ಜೊತೆಗೆ ನಾವು ಯಾವುದೇ ಸ್ಟಿಚ್ ಮಾಡಬೇಕಾದ್ರೂ ಸಿಲ್ಕ್ ಥ್ರೆಡ್ಡಲ್ಲಿ ಎರಡೆಳೆ ದಾರನೇ ತಗೋಬೇಕು. ನೋಡಿ, ಒಂದು ಲಾಕನ್ನು ಮಾಡ್ಕೊಳ್ಬೇಕು. ಲಾಕನ್ನು ಮಾಡ್ಕೊಂಡಿದ್ದಾದ ನಂತರ ಕ್ರಾಸಾಗಿ ಒಂದು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಅಲ್ಲಿಂದ ಒಂದು ಇದನ್ನು ಚಿಕ್ಕ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲಿಂದ ನೋಡಿ, ಈ ರೀತಿ ಒಂದು ಚೈನನ್ನು ಲಾಂಗಾಗಿ ಹಾಕ್ಕೊಂಡು ಒಂದು ಪುಟಾಣಿ ಸ್ಟಿಚ್ಚನ್ನು ಹಾಕ್ಕೊಂಡು ಜಿಗ್ಜಾಗ್ ಅಂದರೆ ಗೊತ್ತಲ್ವ, ಒಂದು ಮೇಲೆ ಒಂದು ಕೆಳಗಡೆ, ಒಂದು ಮೇಲೆ ಒಂದು ಕೆಳಗಡೆ, ಅದರನ್ವಯ ನಾವು ಇದನ್ನು ಹಾಕ್ಕೊಂಡು ಹೋಗಬೇಕಾಗತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ. ಒಂದು 5 ನಿಮಿಷದಲ್ಲಿ ನೀವು ಇದನ್ನು ತಿಳ್ಕೊಂಡು ನನ್ನ ಜೊತೆಗೆ ನೀವು ಪ್ರಾಕ್ಟೀಸನ್ನು ಮಾಡಿಕೊಂಡ್ರಿ ಅಂತ ಆದರೆ ಆರಾಮಾಗಿ ಸ್ಟಿಚ್ಚಸನ್ನು ಕಲ್ತ್ಕೋಬೋದು. ನಿಮ್ಮ ಆಸೆಯಂತೆ ನಿಮ್ಮ ಬ್ಲೌಸ್ಗೆ ವರ್ಕನ್ನು ಮಾಡ್ಕೋಬೋದು. ಅದರಲ್ಲೂ ಅಷ್ಟು ದುಡ್ಡನ್ನು ಉಳಿಸ್ಬೋದು. ಜೊತೆಗೆ ನೀವು ಬೇರೆಯವ್ರಿಗೆ ಮಾಡಿಕೊಟ್ರು ಅಷ್ಟು ದುಡ್ಡನ್ನು ಸಂಪಾದನೆ ಮಾಡಬಹುದು. ತುಂಬ ಈಸಿಯಾಗಿ ಸಂಪಾದನೆ ಮಾಡುವಂತಹ ಮೆಥಡ್ ಅಥವಾ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಅದರಲ್ಲೂ ಹೆಣ್ಮಕ್ಳಿಗಂತೂ ಮನೆಯಲ್ಲೇ ಇದ್ಕೊಂಡು ಕೆಲವರಿಗೆ ಅನುಕೂಲ ಅವಕಾಶ ಇರಲ್ಲ. ನೋಡಿ, ನನ್ನ ಮಾತಿನ ಜೊತೆಗೆ ನೀವು ವಿಡಿಯೋನೂ ನೋಡಬೇಕು. ಈಗ ಲಾಕ್ ಮಾಡ್ತಿದ್ದೀನಿ. ಒಂದು ಲೂಪ್ ಒಳಗಡೆಯಿಂದ ಇನ್ನೊಂದು ಲೂಪ್ ತಂದು ಇಲ್ಲಿ ನೋಡಿ, ಈಗ ಇದು ಲಾಕ್ ಆಗಿದೆ. ಇಷ್ಟು ನಮಗೆ ಲಾಕು. ನೋಡಿ, ಜರಿ ಥ್ರೆಡ್ಡಲ್ಲಿ ಜಿಗ್ಜಾಗ್ ಸ್ಟಿಚ್ ಜೊತೆಗೆ ಸಿಲ್ಕ್ ಥ್ರೆಡ್ಡಲ್ಲಿ ಜಿಗ್ಜಾಗ್ ಸ್ಟಿಚ್. ಈಗ ನೋಡಿದ್ರಲ್ಲ, ನೋಡಿ ಎಷ್ಟು ಮುದ್ದಾಗಿ ಎಷ್ಟು ನೀಟಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕಮೆಂಟಲ್ಲಿ ತಿಳಿಸ್ಬೇಕು ಯಾವ ರೀತಿ ಬಂದಿದೆ ಮತ್ತು ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ನಾನು ಅಂತ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಬೇಸಿಕ್ ಫುಲ್ ಇರುತ್ತೆ ಫ್ರೆಂಡ್ಸ್. ಆದಷ್ಟು ಈ ಸತಿನಾದರೂ ನೀವು ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ಹೊಸದಾಗಿ ನೋಡ್ತಾ ಇರುವಂಥವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.